ನಮಸ್ಕಾರ ವೀಕ್ಷಕರೇ. ಇಂದು ನಾವು ಮೀನರಾಶಿಯವರಿಗೆ ಜನವರಿ ತಿಂಗಳ 16ರಿಂದ 31ರವರೆಗಿನ 16 ದಿನಗಳ ಅವಧಿಯಲ್ಲಿ ಎದುರಾಗುವ ಜ್ಯೋತಿಷ್ಯ ಭವಿಷ್ಯ ಫಲದ ಕುರಿತು ಸಂಪೂರ್ಣವಾಗಿ, ಆಳವಾಗಿ ಮತ್ತು ಸರಳ ಭಾಷೆಯಲ್ಲಿ ವಿವರವಾಗಿ ಮಾತನಾಡಲಿದ್ದೇವೆ. ಕಳೆದ ಕೆಲವು ವಾರಗಳು ಅಥವಾ ಕಳೆದ ತಿಂಗಳ ಆರಂಭಿಕ ದಿನಗಳಲ್ಲಿ ಅನೇಕ ಮೀನರಾಶಿಯವರು ಮನಸ್ಸಿನೊಳಗಿನ ಅತಿಯಾದ ಸಂವೇದನಾಶೀಲತೆ, ನಿರಂತರ ಯೋಚನೆಗಳು, ಭಾವನಾತ್ಮಕ ಒತ್ತಡ, ಸಂಬಂಧಗಳಲ್ಲಿ ಅರ್ಥಮಾಡಿಕೊಳ್ಳುವಿಕೆಯ ಕೊರತೆ, ಹಣಕಾಸಿನ ಅಸ್ಥಿರತೆ ಮತ್ತು ಕೆಲಸದ ಸ್ಥಳದಲ್ಲಿ ತಾವು ಮಾಡಿದ ಶ್ರಮಕ್ಕೆ ತಕ್ಕ ಗುರುತಿಸಿಕೆ ಸಿಗದ ಬೇಸರವನ್ನು ಅನುಭವಿಸಿದ್ದೀರಿ. ಕೆಲವರಿಗೆ ಭವಿಷ್ಯದ ಬಗ್ಗೆ ಸ್ಪಷ್ಟತೆ ಇಲ್ಲದ ಆತಂಕ, ಕೆಲವರಿಗೆ ತಮ್ಮ ಮನಸ್ಸಿನ ನೋವನ್ನು ಯಾರೂ ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ, ಮತ್ತೆ ಕೆಲವರಿಗೆ ಒಳಗೊಳಗೆ ಅತಿಯಾದ ದಯೆ ಮತ್ತು ತ್ಯಾಗದಿಂದ ತಾವೇ ದಣಿದ ಅನುಭವ ಉಂಟಾಗಿರಬಹುದು. ಮೀನರಾಶಿಯವರ ಸಹಜ ಗುಣವೇ ಸಹಾನುಭೂತಿ, ದಯೆ, ಕಲ್ಪನೆ, ಭಾವನಾತ್ಮಕ ಆಳ ಮತ್ತು ಆಧ್ಯಾತ್ಮಿಕ ಆಸಕ್ತಿ. ಆದರೆ ಕಳೆದ ದಿನಗಳಲ್ಲಿ ನೀವು ನಿಮ್ಮ ಒಳಗಿನ ಶಕ್ತಿಯನ್ನು ಮರೆತು ಇತರರ ಸಮಸ್ಯೆಗಳಲ್ಲಿ ಹೆಚ್ಚು ತೊಡಗಿಕೊಂಡು ನಿಮ್ಮ ಸ್ವಂತ ಶಾಂತಿಯನ್ನು ಕಳೆದುಕೊಂಡಿರಬಹುದು. ಈ ಎಲ್ಲಾ ಅನುಭವಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ, ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಅರಿಯಿಸಲು ಮತ್ತು ಮುಂದಿನ ಹಂತಕ್ಕೆ ಸಿದ್ಧಗೊಳಿಸಲು ಬಂದ ಪಾಠಗಳೆಂದು ತಿಳಿದುಕೊಳ್ಳಬೇಕು. ಜನವರಿ 16ರಿಂದ 31ರವರೆಗಿನ ಈ 16 ದಿನಗಳ ಅವಧಿಯಲ್ಲಿ ಗ್ರಹಗಳ ಚಲನೆ ಮೀನರಾಶಿಯ ಜೀವನದಲ್ಲಿ ನಿಧಾನವಾಗಿ ಆದರೆ ಸ್ಪಷ್ಟವಾಗಿ ಬದಲಾವಣೆಗಳನ್ನು ತರಲು ಆರಂಭಿಸುತ್ತದೆ. ಗುರುಗ್ರಹವು ಮೀನರಾಶಿಯ ಅಧಿಪತಿಯಾಗಿದ್ದು, ಗುರು ಎಂದರೆ ಜ್ಞಾನ, ಕೃಪೆ, ಮಾರ್ಗದರ್ಶನ ಮತ್ತು ಆಶೀರ್ವಾದ. ಈ ಅವಧಿಯಲ್ಲಿ ಗುರುನ ಪ್ರಭಾವ ನಿಮ್ಮ ಜೀವನದಲ್ಲಿ ಆಂತರಿಕ ಬೆಳವಣಿಗೆ, ಉತ್ತಮ ಚಿಂತನೆ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಹೆಚ್ಚಿಸುತ್ತದೆ. ನೀವು ಮಾಡುತ್ತಿರುವ ಕೆಲಸಗಳಿಗೆ ಅರ್ಥ ಕಂಡುಕೊಳ್ಳಲು ಆರಂಭಿಸುತ್ತೀರಿ. ಶನಿಗ್ರಹದ ಪ್ರಭಾವ ನಿಮ್ಮ ಮೇಲೆ ಶಿಸ್ತು ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ. ಶನಿ ಎಂದರೆ ಕರ್ಮಫಲ ಮತ್ತು ತಾಳ್ಮೆ. ಈ ಅವಧಿಯಲ್ಲಿ ನೀವು ತಾಳ್ಮೆಯಿಂದ ಮಾಡಿದ ಪ್ರತಿಯೊಂದು ಪ್ರಯತ್ನವೂ ನಿಧಾನವಾಗಿ ಫಲ ನೀಡಲು ಆರಂಭಿಸುತ್ತದೆ. ರಾಹು ಮತ್ತು ಕೇತುಗಳ ಚಲನೆಯು ಮನಸ್ಸಿನಲ್ಲಿ ಕೆಲವೊಮ್ಮೆ ಅತಿಯಾದ ಕಲ್ಪನೆಗಳನ್ನು ಮತ್ತು ಕೆಲವೊಮ್ಮೆ ಅಂತರಂಗದ ಶೋಧನೆಯನ್ನು ಉಂಟುಮಾಡಬಹುದು. ರಾಹು ಎಂದರೆ ಭ್ರಮೆ ಮತ್ತು ತ್ವರಿತ ಫಲದ ಬಯಕೆ. ಕೇತು ಎಂದರೆ ವೈರಾಗ್ಯ ಮತ್ತು ಆತ್ಮಪರಿಶೀಲನೆ. ಈ ಎರಡರ ಪ್ರಭಾವದಿಂದಾಗಿ ಕೆಲ ದಿನಗಳಲ್ಲಿ ನೀವು ದೊಡ್ಡ ಕನಸುಗಳನ್ನು ಕಾಣಬಹುದು, ಮತ್ತೆ ಕೆಲ ದಿನಗಳಲ್ಲಿ ಎಲ್ಲವನ್ನೂ ಬಿಟ್ಟು ಶಾಂತಿಯ ಜೀವನ ಬೇಕು ಎಂಬ ಭಾವನೆ ಮೂಡಬಹುದು. ಮಂಗಳಗ್ರಹದ ಪ್ರಭಾವ ಈ ಅವಧಿಯಲ್ಲಿ ನಿಮ್ಮಲ್ಲಿ ಧೈರ್ಯ ಮತ್ತು ಕಾರ್ಯಚಟುವಟಿಕೆಯನ್ನು ಹೆಚ್ಚಿಸುತ್ತದೆ. ಆದರೆ ಅತಿಯಾದ ಭಾವೋದ್ರೇಕ, ಕೋಪ ಅಥವಾ ತುರ್ತು ನಿರ್ಧಾರಗಳಿಂದ ದೂರವಿರುವುದು ಅತ್ಯಂತ ಅಗತ್ಯ. ಸೂರ್ಯನ ಚಲನೆಯು ನಿಮ್ಮ ಆತ್ಮಗೌರವ ಮತ್ತು ಸ್ವಾಭಿಮಾನಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಹೆಚ್ಚಾಗಿ ಪ್ರಭಾವಿಸುತ್ತದೆ. ಕೆಲ ಸಂದರ್ಭಗಳಲ್ಲಿ ನಿಮ್ಮ ಮಾತಿಗೆ ಗೌರವ ಸಿಗದಂತೆ ಅನಿಸಬಹುದು, ಆದರೆ ಇದು ತಾತ್ಕಾಲಿಕ ಹಂತ ಮಾತ್ರ. ಚಂದ್ರನ ಚಲನೆಯು ದಿನದಿಂದ ದಿನಕ್ಕೆ ನಿಮ್ಮ ಭಾವನೆಗಳನ್ನು ಬದಲಾಯಿಸುತ್ತದೆ. ವಿಶೇಷವಾಗಿ ಜನವರಿ 17, 20, 25 ಮತ್ತು 30 ದಿನಗಳಲ್ಲಿ ನಿಮ್ಮ ಮನಸ್ಸು ಹೆಚ್ಚು ಸಂವೇದನಾಶೀಲವಾಗಿರುತ್ತದೆ. ಆದ್ದರಿಂದ ಆ ದಿನಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುವುದು ಅತ್ಯಂತ ಅಗತ್ಯ. ಈ ಅವಧಿಯ ಮೊದಲ ವಾರದಲ್ಲಿ, ಅಂದರೆ ಜನವರಿ 16ರಿಂದ 23ರವರೆಗೆ, ನಿಮ್ಮ ಜೀವನದಲ್ಲಿ ಶಕ್ತಿ ಸ್ವಲ್ಪ ಅಸ್ಥಿರವಾಗಿರಬಹುದು. ನೀವು ಹೆಚ್ಚು ಭಾವನಾತ್ಮಕವಾಗಿ ಯೋಚಿಸುವುದರಿಂದ ಕೆಲವೊಮ್ಮೆ ಸಣ್ಣ ವಿಷಯಗಳಿಗೂ ಹೆಚ್ಚು ನೋವು ಅನುಭವಿಸಬಹುದು. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ವರ್ತನೆ, ಮೇಲಧಿಕಾರಿಗಳ ನಿರೀಕ್ಷೆಗಳು ಮತ್ತು ಸಮಯದ ಒತ್ತಡ ನಿಮಗೆ ಮಾನಸಿಕ ದಣಿವು ತರಬಹುದು. ಈ ಸಮಯದಲ್ಲಿ ನೀವು ಮಾಡಬೇಕಾದ ಮುಖ್ಯ ಕೆಲಸವೆಂದರೆ ಇತರರ ಮಾತುಗಳನ್ನು ಅತಿಯಾಗಿ ಮನಸ್ಸಿಗೆ ತೆಗೆದುಕೊಳ್ಳದೆ ನಿಮ್ಮ ಮೇಲೆ ನೀವು ವಿಶ್ವಾಸ ಇಟ್ಟುಕೊಳ್ಳುವುದು. ಹಣಕಾಸಿನ ವಿಷಯದಲ್ಲಿ ಆದಾಯ ಸ್ಥಿರವಾಗಿದ್ದರೂ ಹಠಾತ್ ಖರ್ಚುಗಳು ನಿಮ್ಮ ಯೋಜನೆಯನ್ನು ಸ್ವಲ್ಪ ಅಸ್ತವ್ಯಸ್ತಗೊಳಿಸಬಹುದು. ವಿಶೇಷವಾಗಿ ಆರೋಗ್ಯ, ಕುಟುಂಬದ ಅಗತ್ಯಗಳು ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ಸಾಲ ಅಥವಾ ಬಾಕಿ ಹಣದ ವಿಷಯದಲ್ಲಿ ತಕ್ಷಣದ ಒತ್ತಡ ಕಾಣಿಸದಿದ್ದರೂ ಹೊಸ ಸಾಲ ತೆಗೆದುಕೊಳ್ಳುವುದನ್ನು ಈ ವಾರದಲ್ಲಿ ಸಾಧ್ಯವಾದಷ್ಟು ತಪ್ಪಿಸುವುದು ಒಳಿತು. ಹಳೆಯ ಬಾಕಿಗಳನ್ನು ಕ್ರಮೇಣ ತೀರಿಸುವ ಬಗ್ಗೆ ಯೋಚಿಸಲು ಇದು ಸೂಕ್ತ ಸಮಯವಾಗಿದೆ. ಎರಡನೇ ವಾರದಲ್ಲಿ, ಅಂದರೆ ಜನವರಿ 24ರಿಂದ 31ರವರೆಗೆ, ನಿಮ್ಮ ಜೀವನದಲ್ಲಿ ಶಕ್ತಿ ನಿಧಾನವಾಗಿ ಸ್ಥಿರವಾಗಲು ಆರಂಭಿಸುತ್ತದೆ. ಈ ಸಮಯದಲ್ಲಿ ಗ್ರಹಗಳ ಅನುಕೂಲ ಪ್ರಭಾವದಿಂದಾಗಿ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಹೆಚ್ಚಾಗುತ್ತದೆ. ಉದ್ಯೋಗದಲ್ಲಿರುವ ಮೀನರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ತಮ್ಮ ಸೃಜನಶೀಲತೆ, ಸಹಾನುಭೂತಿ ಮತ್ತು ಮೃದು ವರ್ತನೆಯಿಂದ ಉತ್ತಮ ಹೆಸರು ಗಳಿಸುವ ಅವಕಾಶಗಳು ಹೆಚ್ಚಾಗುತ್ತವೆ. ಕೆಲವರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ, ಹೊಸ ಜವಾಬ್ದಾರಿ ಅಥವಾ ಹೊಸ ಯೋಜನೆಯ ಹೊಣೆ ದೊರೆಯುವ ಸಾಧ್ಯತೆಯಿದೆ.
ಇದು ಮೊದಲಿಗೆ ಒತ್ತಡದಂತೆ ಅನಿಸಬಹುದು, ಆದರೆ ದೀರ್ಘಾವಧಿಯಲ್ಲಿ ನಿಮ್ಮ ವೃತ್ತಿಜೀವನಕ್ಕೆ ಬಹಳ ಲಾಭಕಾರಿಯಾಗುತ್ತದೆ. ಹೊಸ ಉದ್ಯೋಗ ಅವಕಾಶಗಳ ಬಗ್ಗೆ ಮಾಹಿತಿ ಸಿಗಬಹುದು. ವಿಶೇಷ ಮಾಡಿ ಜನವರಿ 25 ಮತ್ತು 31 ದಿನಗಳಲ್ಲಿ ಸಂದೇಶ ಅಥವಾ ಕರೆ ಬರುವ ಸಾಧ್ಯತೆಯಿದೆ. ಯಾವುದೇ ಬದಲಾವಣೆಗೆ ಮುನ್ನ ಸಂಪೂರ್ಣ ವಿಚಾರಣೆ ಮತ್ತು ನಂಬಿಗಸ್ಥ ವ್ಯಕ್ತಿಗಳ ಸಲಹೆ ಅಗತ್ಯ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಂತರ ಪಶ್ಚಾತ್ತಾಪಕ್ಕೆ ಕಾರಣವಾಗಬಹುದು ಎಂಬುದನ್ನು ಮರೆಯಬಾರದು. ವ್ಯಾಪಾರ ಮತ್ತು ಸ್ವಂತ ಉದ್ಯಮದಲ್ಲಿರುವ ಮೀನರಾಶಿಯವರಿಗೆ ಈ ಅವಧಿ ಸಂಪರ್ಕ ಮತ್ತು ನಂಬಿಕೆಯಿಂದ ಲಾಭ ತರುವ ಸಾಧ್ಯತೆ ಹೆಚ್ಚು. ಮೊದಲ ವಾರದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ನಿಧಾನಗತಿ ಕಾಣಬಹುದು. ಗ್ರಾಹಕರ ಪ್ರತಿಕ್ರಿಯೆ ತಡವಾಗಿ ಬರಬಹುದು ಅಥವಾ ಪಾವತಿಗಳಲ್ಲಿ ವಿಳಂಬ ಉಂಟಾಗಬಹುದು. ಇದರಿಂದ ಸ್ವಲ್ಪ ಆತಂಕ ಉಂಟಾಗಬಹುದು. ಆದರೆ ಎರಡನೇ ವಾರದಲ್ಲಿ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ. ಹಳೆಯ ಗ್ರಾಹಕರಿಂದ ಮತ್ತೆ ಸಂಪರ್ಕ, ಹೊಸ ಒಪ್ಪಂದಗಳ ಅವಕಾಶ ಮತ್ತು ವ್ಯವಹಾರ ವಿಸ್ತಾರಕ್ಕೆ ಸಂಬಂಧಿಸಿದ ಚರ್ಚೆಗಳು ನಡೆಯುವ ಸಾಧ್ಯತೆಯಿದೆ. ಈ ಸಮಯದಲ್ಲಿ ನಿಮ್ಮ ಮೃದು ವರ್ತನೆ, ಪ್ರಾಮಾಣಿಕತೆ ಮತ್ತು ನಂಬಿಕೆ ನಿಮ್ಮ ದೊಡ್ಡ ಬಲವಾಗುತ್ತದೆ. ಹೂಡಿಕೆಯ ವಿಷಯದಲ್ಲಿ ಈ ಅವಧಿಯಲ್ಲಿ ಅತಿಯಾದ ಅಪಾಯ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ವಿಶೇಷವಾಗಿ ಜನವರಿ 17, 20, 24 ಮತ್ತು 29 ದಿನಗಳಲ್ಲಿ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ಮುಂದೂಡುವುದು ಒಳಿತು. ನಿಧಾನವಾಗಿ ಪರಿಶೀಲನೆ ಮಾಡಿಕೊಂಡು ಮಾಡಿದ ಹೂಡಿಕೆಗಳು ಮಾತ್ರ ದೀರ್ಘಾವಧಿಯಲ್ಲಿ ಭದ್ರತೆ ನೀಡುತ್ತವೆ. ಪ್ರೇಮ ಮತ್ತು ವಿವಾಹ ಜೀವನದಲ್ಲಿ ಈ ಅವಧಿ ಮೀನರಾಶಿಯವರಿಗೆ ಅತ್ಯಂತ ಸಂವೇದನಾಶೀಲವಾಗಿದೆ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಭಾವನಾತ್ಮಕ ಸಂಪರ್ಕ ಸಾಧಿಸುವ ಸಮಯವಿದು. ನಿಮ್ಮ ಮನಸ್ಸಿನ ಮಾತುಗಳನ್ನು ತೆರೆಯಾಗಿ ಹಂಚಿಕೊಂಡರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಆದರೆ ಅತಿಯಾದ ಅನುಮಾನ ಅಥವಾ ಅತಿಯಾದ ನಿರೀಕ್ಷೆಗಳು ಸಂಬಂಧದಲ್ಲಿ ಗೊಂದಲಕ್ಕೆ ಕಾರಣವಾಗಬಹುದು. ಆದ್ದರಿಂದ ಸಮತೋಲನ ಅಗತ್ಯ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಆಗಬಹುದು. ವಿಶೇಷವಾಗಿ ಜನವರಿ 25 ಮತ್ತು 31 ದಿನಗಳಲ್ಲಿ ನವೀನ ವ್ಯಕ್ತಿಗಳೊಂದಿಗೆ ಮಾತುಕತೆ ನಡೆಯುವ ಸಾಧ್ಯತೆಯಿದೆ. ಆದರೆ ಆ ಸಂಬಂಧಗಳನ್ನು ತಕ್ಷಣ ಭವಿಷ್ಯದ ನಿರ್ಧಾರಗಳೊಂದಿಗೆ ಜೋಡಿಸುವ ಮುನ್ನ ಸಮಯ ತೆಗೆದುಕೊಳ್ಳುವುದು ಒಳಿತು. ಕುಟುಂಬ ಜೀವನದಲ್ಲಿ ಕೆಲವೊಮ್ಮೆ ಸಣ್ಣ ಗೊಂದಲಗಳು ಉಂಟಾಗಬಹುದು, ಆದರೆ ನಿಮ್ಮ ಸಹಾನುಭೂತಿ ಮತ್ತು ತಾಳ್ಮೆಯಿಂದ ಅವುಗಳನ್ನು ಸುಲಭವಾಗಿ ಪರಿಹರಿಸಬಹುದು. ಮಹಿಳೆಯರಿಗಾಗಿ ಈ ಅವಧಿ ವಿಶೇಷ ಮಹತ್ವವನ್ನು ಹೊಂದಿದೆ. ಗೃಹಿಣಿಯರಿಗೆ ಮನೆಯೊಳಗಿನ ಜವಾಬ್ದಾರಿಗಳು ಹೆಚ್ಚಾದರೂ ತಮ್ಮ ಶ್ರಮವನ್ನು ಕುಟುಂಬದವರು ಗುರುತಿಸುವ ಸಂದರ್ಭಗಳು ಬರುತ್ತವೆ. ಕೆಲವರಿಗೆ ಧಾರ್ಮಿಕ ಚಟುವಟಿಕೆಗಳು, ಸೃಜನಶೀಲ ಕೆಲಸಗಳು ಅಥವಾ ಮಕ್ಕಳ ಭವಿಷ್ಯ ಕುರಿತು ಹೆಚ್ಚು ಆಸಕ್ತಿ ಮೂಡಬಹುದು. ಉದ್ಯೋಗಸ್ಥ ಮಹಿಳೆಯರು ಕೆಲಸದ ಸ್ಥಳದಲ್ಲಿ ತಮ್ಮ ಸಹಕಾರ ಮನೋಭಾವ ಮತ್ತು ಮೃದು ಸಂವಹನದಿಂದ ಉತ್ತಮ ಹೆಸರು ಗಳಿಸುವ ಅವಕಾಶಗಳು ಹೆಚ್ಚಾಗುತ್ತವೆ. ಮೊದಲ ವಾರದಲ್ಲಿ ಸ್ವಲ್ಪ ಒತ್ತಡ ಇದ್ದರೂ ಎರಡನೇ ವಾರದಲ್ಲಿ ಮೆಚ್ಚುಗೆ ಮತ್ತು ಬೆಂಬಲ ಸಿಗುವ ಸೂಚನೆ ಇದೆ. ವಿದ್ಯಾರ್ಥಿನಿಯರಿಗೆ ಮೊದಲ ವಾರದಲ್ಲಿ ಏಕಾಗ್ರತೆ ಸ್ವಲ್ಪ ಕಡಿಮೆಯಾಗಬಹುದು, ಆದರೆ ಎರಡನೇ ವಾರದಲ್ಲಿ ಮನಸ್ಸು ಸ್ಥಿರವಾಗಿ ಓದಿನಲ್ಲಿ ಉತ್ತಮ ಪ್ರಗತಿ ಕಾಣುತ್ತದೆ. ಆರೋಗ್ಯದ ವಿಷಯದಲ್ಲಿ ಮೊದಲ ವಾರದಲ್ಲಿ ದಣಿವು, ತಲೆನೋವು, ನಿದ್ರೆಯ ಕೊರತೆ ಅಥವಾ ಭಾವನಾತ್ಮಕ ಒತ್ತಡ ಕಾಣಬಹುದು. ಎರಡನೇ ವಾರದಲ್ಲಿ ಆರೋಗ್ಯದಲ್ಲಿ ಕ್ರಮೇಣ ಸುಧಾರಣೆ ಕಂಡುಬರುತ್ತದೆ, ಆದರೂ ಆಹಾರ, ವಿಶ್ರಾಂತಿ ಮತ್ತು ಮನಸ್ಸಿನ ಶಾಂತಿಗೆ ಹೆಚ್ಚಿನ ಗಮನ ಅಗತ್ಯ. ವಿದೇಶ ಪ್ರಯಾಣ ಅಥವಾ ದೂರ ಪ್ರಯಾಣದ ಯೋಗ ಈ ಅವಧಿಯಲ್ಲಿ ನಿಧಾನವಾಗಿ ರೂಪುಗೊಳ್ಳುತ್ತಿದೆ. ಕೆಲವರಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣದ ಚರ್ಚೆಗಳು ನಡೆಯಬಹುದು. ತಕ್ಷಣದ ಪ್ರಯಾಣದಿಂದಲೂ ಮುಂದಿನ ತಿಂಗಳುಗಳಿಗೆ ಸಂಬಂಧಿಸಿದ ಯೋಜನೆಗಳು ಹೆಚ್ಚು ಸಾಧ್ಯ. ಸರ್ಕಾರಿ ಕೆಲಸಗಳು, ದಾಖಲೆ, ಬ್ಯಾಂಕ್ ಸಂಬಂಧಿತ ಪ್ರಕ್ರಿಯೆಗಳು ಅಥವಾ ಕಾನೂನು ವಿಷಯಗಳಲ್ಲಿ ಸ್ವಲ್ಪ ವಿಳಂಬ ಉಂಟಾಗಬಹುದು. ಕೆಲವೊಮ್ಮೆ ಸಣ್ಣ ತಪ್ಪು ದೊಡ್ಡ ತಡಕ್ಕೆ ಕಾರಣವಾಗಬಹುದು. ಆದ್ದರಿಂದ ಪ್ರತಿಯೊಂದು ದಾಖಲೆ ಮತ್ತು ಪ್ರಕ್ರಿಯೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು. ಜನವರಿ 25, 27 ಮತ್ತು 31 ದಿನಗಳು ಮೀನರಾಶಿಯವರಿಗೆ ಅತ್ಯಂತ ಪ್ರಮುಖ ದಿನಾಂಕಗಳಾಗಿದ್ದು, ಈ ದಿನಗಳಲ್ಲಿ ಒಳ್ಳೆಯ ಸುದ್ದಿ, ನಿರೀಕ್ಷಿತ ಉತ್ತರ ಅಥವಾ ಸ್ಪಷ್ಟ ನಿರ್ಧಾರ ಸಿಗುವ ಸಾಧ್ಯತೆಯಿದೆ. ಜನವರಿ 16 ಮತ್ತು 20 ದಿನಗಳು ಮೀನರಾಶಿಯವರಿಗೆ ವಿಶೇಷ ಎಚ್ಚರಿಕೆ ಅಗತ್ಯ, ವಿಶೇಷವಾಗಿ ಹಣಕಾಸು ಮತ್ತು ಸಂಬಂಧಗಳ ವಿಷಯದಲ್ಲಿ. ಗ್ರಹಾಧಾರಿತ ಪರಿಹಾರಗಳ ಬಗ್ಗೆ ಮಾತನಾಡುವುದಾದರೆ, ಗುರುವಾರದ ದಿನ ವಿಷ್ಣು ಅಥವಾ ಗುರುದೇವರಿಗೆ ಪೂಜೆ ಮಾಡುವುದು, ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಮತ್ತು ಜ್ಞಾನ ಸಂಬಂಧಿತ ಗ್ರಂಥಗಳನ್ನು ಪಠಿಸುವುದು ಮೀನರಾಶಿಯವರಿಗೆ ಅತ್ಯಂತ ಅನುಕೂಲಕರ. ಸೋಮವಾರದ ದಿನ ಶಿವನಿಗೆ ಜಲಾಭಿಷೇಕ ಮಾಡುವುದು ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡುತ್ತದೆ. ಶನಿವಾರದ ದಿನ ಹಿರಿಯರಿಗೆ ಸೇವೆ ಸಲ್ಲಿಸುವುದು ಮತ್ತು ಅಗತ್ಯವಿರುವವರಿಗೆ ಆಹಾರ ದಾನ ಮಾಡುವುದು ಶನಿಯ ಕಠಿಣ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಅಥವಾ ಪ್ರಾರ್ಥನೆಗೆ ಮೀಸಲಿಡುವುದರಿಂದ ಮನಸ್ಸಿನಲ್ಲಿ ಶಾಂತಿ ಮತ್ತು ಸ್ಪಷ್ಟತೆ ಹೆಚ್ಚಾಗುತ್ತದೆ. ಈ ಪರಿಹಾರಗಳನ್ನು ನಂಬಿಕೆಯಿಂದ ಮತ್ತು ನಿಯಮಿತವಾಗಿ ಮಾಡಿದರೆ ಜೀವನದಲ್ಲಿ ನಿಧಾನವಾಗಿ ಸಕಾರಾತ್ಮಕ ಬದಲಾವಣೆಗಳು ಕಾಣಬಹುದು.
ಕೊನೆಗೆ ಮೀನರಾಶಿಯವರೇ, ಈ 16 ದಿನಗಳ ಅವಧಿ ನಿಮ್ಮ ಜೀವನದಲ್ಲಿ ಭಾವನಾತ್ಮಕ ಶುದ್ಧತೆ, ಆತ್ಮವಿಶ್ವಾಸ ಮತ್ತು ಆಂತರಿಕ ಶಾಂತಿಯನ್ನು ಪುನಃ ಕಂಡುಕೊಳ್ಳುವ ಸಮಯವಾಗಿದೆ. ನೀವು ಕಳೆದ ದಿನಗಳಲ್ಲಿ ಅನುಭವಿಸಿದ ನೋವು, ಗೊಂದಲ ಮತ್ತು ಒತ್ತಡಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ, ನಿಮ್ಮೊಳಗಿನ ಶಕ್ತಿಯನ್ನು ಅರಿಯಿಸಲು ಬಂದವೆ. ನಿಮ್ಮ ದಯೆ, ಸಹಾನುಭೂತಿ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನವೇ ನಿಮ್ಮ ದೊಡ್ಡ ಶಕ್ತಿ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಕಾಲದ ಮೇಲೆ ವಿಶ್ವಾಸ ಇರಲಿ. ವೈದಿಕ ಶಾಸ್ತ್ರದ ಮಾರ್ಗದರ್ಶನ ನಿಮ್ಮೊಂದಿಗಿದೆ. ಈ ಅವಧಿಯನ್ನು ಧೈರ್ಯದಿಂದ, ಶಾಂತಿದಿಂದ ಮತ್ತು ಆತ್ಮವಿಶ್ವಾಸದಿಂದ ಸ್ವೀಕರಿಸಿ, ನಿಮ್ಮ ಜೀವನದಲ್ಲಿ ಹೊಸ ಬೆಳಕು, ಹೊಸ ಆಶೆ ಮತ್ತು ಹೊಸ ಅವಕಾಶಗಳು ಮೂಡುತ್ತವೆ ಎಂಬ ನಂಬಿಕೆಯನ್ನು ಸದಾ ಕಾಪಾಡಿಕೊಳ್ಳಿ. ಧನ್ಯವಾದಗಳು.